ಎಲ್ಲರಿಗೂ ನಮಸ್ಕಾರ. ಈ ಒಂದು ಅಲಂಕಾರಗಳು ನಿಮಗೆ 10ನೇ ತರಗತಿಯಲ್ಲಿ ಎಕ್ಸಾಮ್ಸಲ್ಲಿ ಕಂಪಲ್ಸರಿಯಾಗಿ 3 ಮಾರ್ಕ್ಸ್ ಬಂದೇ ಬರುತ್ತೆ. ನಿಮಗೆ ಬೇಕಾದರೆ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ವಿತ್ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ತರಗತಿಯಲ್ಲಿ ಅಲಂಕಾರನ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ನೀವು 3 ಮಾರ್ಕ್ಸನ್ನು ನೀವು ತಗೋಬೋದು. ಅಷ್ಟು ಈಸಿ ಇರುತ್ತೆ. ಎಲ್ಲನೂ ಸಹ ಅಲ್ಲೇ ಕ್ವೆಶ್ಚನಲ್ಲೇ ಇರುತ್ತೆ. ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಇರುತ್ತೆ. ಸೊ ಈಸಿಯಾಗಿ ನೀವು 3 ಮಾರ್ಕ್ಸನ್ನು ನೀವು ತಗೋಬೋದಾಗುತ್ತೆ. ಮೇಯ್ನಾಗಿ ಫಸ್ಟ್ನೇ ಪಾಯಿಂಟ್ ಏನು ಬರಿಬೇಕು ನೀವು ಅಂತ ಅಂದರೆ, ಫಸ್ಟ್ ನೀವು ಫಾರ್ಮ್ಯಾಟಲ್ಲಿ ಬರ್ಕೊಂಡು ಬಿಡಬೇಕು. ಏನಪ್ಪ ಅದು ಫಾರ್ಮ್ಯಾಟ್ ಅಂದರೆ, ಮೊದಲೇದಾಗಿ ನೋಡಿ, ನಿಮಗೆ ಫಾರ್ಮ್ಯಾಟ್ನ ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂದರೆ, ಫಸ್ಟ್ ಇದು ಬರ್ಕೊಳ್ಳಿ. ಉಪಮೇಯ, ಉಪಮಾನ, ನೆಕ್ಸ್ಟ್ ಉಪಮಾವಾಚಕ, ಕೊನೆಯದಾಗಿ ಇಲ್ಲಿ ಲೈನ್ ಬಿಟ್ಬಿಡು, ಇಲ್ಲಿ ಬರೀ. ಇಲ್ಲಿ ಏನು ಬರಿಬೇಕು? ಸಮನ್ವಯ. ಸಮನ್ವಯ ಅಂದರೆ ಏನಂದರೆ, ಅಲಂಕಾರದಲ್ಲಿ 2 ವಿಧ ಬರುತ್ತೆ. ಒಂದು ರೂಪಾಲಂಕಾರ, ಒಂದು ಉಪಮಾಲಂಕಾರ ಬರುತ್ತೆ. ಸೊ ನಿಮಗೆ ಯಾವ ರೀತಿಯಾಗಿ ಇದು ರೂಪಾಲಂಕಾರ ಉಪಮಾಲಂಕಾರ ಅಂತ ಕಂಡುಹಿಡಿಯೋದು ಅಂದರೆ, ನೋಡಿ ಇಲ್ಲಿ ಅಂತೆ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನಂತೆ ಅಂತ ಇದೆ ಅಲ್ವಾ, ಇದು ಒಂದು ಬಂದರೆ ಇದು ಉಪಮಾಲಂಕಾರ. ಈ ನಂತೆ ಅಂತೆ ಬಂದಿಲ್ಲ ಅಂದರೆ ಅದು ರೂಪಾಲಂಕಾರ ಆಗುತ್ತೆ. ಸೊ ಒಂದನ್ನ ಇನ್ನೊಂದು ಕಂಪೇರ್ ಆಗ್ತಾ ಇದೆ ಅಥವಾ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದು ಅಲಂಕಾರ ಯಾವುದು? ಉಪಮಾಲಂಕಾರ. ಓಕೆ, ನೋಡಿ, ಉಪಮೇಯ, ಉಪಮಾನ, ಉಪಮಾವಾಚಕ, ಸಮನ್ವಯ. ನೀವು ಇಷ್ಟು ಬರ್ದಿದ್ದೀರಾ ಅಂದರೆ ನಿಮಗೆ ಕಂಪಲ್ಸರಿ ಹಾಫ್, ಇಲ್ಲಾಂದರೆ 1 ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಕೊಟ್ಟೇ ಕೊಡ್ತಾರೆ. ಓಕೆನಾ? ನಂತರ ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಉಪಮೇಯ, ನಾವು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. ಬಾಳೆಯ ಹಣ್ಣಿನಂತೆ, ಮ್ಯಾಂಗೋ ಶೇಪಲ್ಲಿ ಯಾವುದು ಬಾಗಿದೆ? ಕುಣಿಗಲ್ ಕೆರೆ ಬಾಗಿದೆ. ಅಂದರೆ ನಾವು ಕುಣಿಗಲ್ ಕೆರೆನ ಬಾಳೆಹಣ್ಣಿಗೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಮೊದಲಿಗೆ ಕುಣಿಗಲ್ ಕೆರೆ ಬರ್ಕೊತೀವಿ. ಕುಣಿಗಲ್ ಕೆರೆ. ಉಪಮಾನ ಯಾರಿಗೆ ಕಂಪೇರ್ ಮಾಡ್ತಾ ಇದ್ದೀರಾ? ಬಾಳೆಯ ಹಣ್ಣು. ಸೊ ನಾನು ಹೇಳ್ದಂಗೆ ಎಲ್ಲ ಇಲ್ಲೇ ಇರುತ್ತೆ. ನೀವು ಅದನ್ನು ಸರಿಯಾಗಿ ನೀವು ಫಾರ್ಮ್ಯಾಟಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಉಪಮಾವಾಚಕ, ನೀವು ಕೇಳ್ಬೋದು, ಮ್ಯಾಮ್ ಅಂತೆಯೇ ಇಲ್ವಲ್ಲ ಇಲ್ಲಿ, ಯಾಕೆ ನಾವು ತಗೊತೀವಿ? ಇಲ್ಲಿ ನಂತೆ ಇದೆ ಅಂತ. ಸೊ ನಂತೆ ಇರೋದನ್ನು ನೀವು ಅಂತೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಸಮನ್ವಯ ಅಂದರೆ ಏನೂ ಇಲ್ಲ. ಉಪಮೇಯ ಕುಣಿಗಲ್ ಕೆರೆ, ಉಪಮಾನ ಬಾಳೆಹಣ್ಣು, ಇವೆರಡರ ಹೋಲಿಕೆ ಆಗಿದ್ದರಿಂದ ಇದು ಯಾವ ಅಲಂಕಾರ ಆಗುತ್ತೆ? ಉಪಮಾ ಅಲಂಕಾರ ಆಗುತ್ತೆ ಅಂತ ನೀವು ಕೊನೆಯಲ್ಲಿ ಬರಿಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಸೊ ಇಲ್ಲಿ ಉಪಮೇಯವಾದ ಯಾವುದು? ಕುಣಿಗಲ್ ಕೆರೆ. ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಹೋಲಿಸಲಾಗಿದೆ. ಬಾಳೆಯ ಹಣ್ಣಿಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಸೊ ಆದ್ದರಿಂದ ಇದು ಯಾವ ಅಲಂಕಾರ ಆಗುತ್ತೆ? ಉಪಮಾಲಂಕಾರ ಆಗುತ್ತೆ. ಇದು ನೀವೇನ್ಬೋದು ಕನ್ಕ್ಲೂಷನ್ ಅಂತ ಸಹ ಅನ್ಕೋಬಹುದು. ಅದೇ ರೀತಿಯಾಗಿ ಎರಡನ್ನೂ ಸಹ ನೀವು ಸೇಮ್ ಬರಿಬಹುದು. ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ. ನಿಂಬೆ ಹಣ್ಣಿನ ರಸ ಯಾವ ರೀತಿಯಾಗಿ ತುಂಬಿರುತ್ತೆ, ಅದೇ ರೀತಿಯಾಗಿ ಕುಣಿಗಲ್ ಕೆರೆ ಅಷ್ಟು ನೀರು ತುಂಬಿಕೊಂಡಿರುತ್ತೆ. ಸೊ ನಾವು ಇದನ್ನು ಮಾಮೂಲಿಯಾಗಿ ಒಂದು ಪ್ರೊಸೀಜರ್ನ ಬರ್ಕೋಣ. ಏನು ಪ್ರೊಸೀಜರ್ ಅಂದರೆ,
ಉಪಮೇಯ, ಉಪಮಾನ, ಉಪಮಾವಾಚಕ, ಸಮನ್ವಯ. ಉಪಮೇಯ, ಉಪಮಾನ, ಉಪಮಾವಾಚಕ, ಉಪಮಾವಾಚಕ. ಇಲ್ಲಿ ಸಮನ್ವಯ. ಸೊ ಉಪಮಾವಾಚಕ ಯಾವಾಗಲೂ ಅಷ್ಟೇ ಇಲ್ಲಿ ನೋಡ್ಕೋಬೇಕು. ಇದು ಅಂತೆ ಅಂತ ಇದೆ ಅಂದರೆ ಇದು ಉಪಮಾಲಂಕಾರ. ಇಲ್ಲಿ ಮೊದಲಾಗಿ ಅಂತೆ ಬರ್ಕೊಂಡ್ಬಿಡಿ. ನಂತರ ನಿಂಬೆಯ ರಸವನ್ನು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ? ಕುಣಿಗಲ್ ಕೆರೆಗೆ. ಸೊ ಮೊದಲನೇದಾಗಿ ನಾವಿಲ್ಲಿ ಕುಣಿಗಲ್ ಕೆರೆಯನ್ನು ಬರ್ಕೋಣ. ಉಪಮಾನ ಯಾವುದು? ನಿಂಬೆಯ ಹಣ್ಣು. ಅಷ್ಟೇ, ಯಾಕೆಂದ್ರೆ ಅಂತೆ ಇಲ್ಲಿ ಬರಲ್ಲ. ಸೊ ಸಮನ್ವಯ. ಸಮನ್ವಯ ಏನಂದ್ರೆ ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನ ಉಪಮಾನವಾದ ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ನೋಡಿ ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ನಂತರ ಮೂರನೇದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಈ ಅಲಂಕಾರ ಯಾವುದು, ಮತ್ತೆ ಅದು ಉಪಮೇಯ, ಉಪಮಾನ, ಮತ್ತೆ ಸಮನ್ವಯ ಅಂದ್ರೆ ಅದೇ ಕೊನೆಯಲ್ಲಿ ಇದು ಯಾವ ಉಪಮಾಲಂಕರಣ, ರೂಪಾಲಂಕರಣ ಅಂತ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರೋ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ. ಸೊ ಉಪಮೇಯ, ಉಪಮಾನ, ಉಪಮಾವಾಚಕ ಮೂರಲ್ಲಿ ಉಪಮೇಯ ಬಂದು ಚಂದ್ರ ಆಗುತ್ತೆ, ಉಪಮಾನ ಬಂದ್ಬಿಟ್ಟು ಮಗುವಿನ ಮುಖ ಆಗುತ್ತೆ, ಸೊ ಉಪಮಾವಾಚಕ ಬಂದು ಅಂತೆ ಆಗುತ್ತೆ. ಸೊ ಉಪಮೇಯ ಚಂದ್ರನ, ಉಪಮಾನ ಚಂದ್ರನಿಗೆ ಮಗುವಿನ ಮುಖವನ್ನು ಹೋಲಿಸಿ. ಇಲ್ಲಿ ಉಪಮೇಯವಾದ ಚಂದ್ರನನ್ನು ಉಪಮಾನವಾದ ಮಗುವಿನ ಮುಖಕ್ಕೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಯಾಕೆ ಉಪಮಾಲಂಕಾರ ಅಂದರೆ ಇದು ಅಂತೆ ಬಂದಿದೆ, ಅಂತೆ ಬಂದಿಲ್ಲ ಅಂದರೆ ಅದು ರೂಪಾಲಂಕಾರ ಆಗುತ್ತೆ. ಸಮನ್ವಯಗೊಳಿಸಿ ನೋಡಿ, ಇದಕ್ಕೆ 1 ಮಾರ್ಕ್ಸ್ ಟೋಟಲ್. ಇದು ನಿಮಗೆ ಅಲಂಕಾರಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಕೊನೆಯದಾಗಿ ನಾವು ಇದೆಷ್ಟು ಮಾರ್ಕ್ಸ್ ಇರುತ್ತೆ ನೋಡಿದ್ರೆ ನೀವು ಅಲಂಕಾರದಲ್ಲಿ ಇವಾಗ. ಸೊ ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ. ಸೊ ಅಂತೆ ಎಲ್ಲಾದರೂ ಬರಲಿ, ಎಲ್ಲ ನಿಮ್ಮ ಕೆಲಸ ನೀವು ಮಾಡಬೇಕು. ನೆಕ್ಸ್ಟ್ ಉಪಮಾವಾಚಕ ಅಂತೆ ಬಂದಿದೆ ಅಂದರೆ ಅದು ಉಪಮಾಲಂಕಾರ. ಸೊ ಅಷ್ಟು ಪ್ರೊಸೀಜರ್ ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಉಪಮೇಯ, ಉಪಮಾನ, ಉಪಮಾವಾಚಕ. ಉಪಮಾವಾಚಕ ಅಂತೆ ಇದೆ ಅಲ್ಲ, ನಂತೆ, ಎಂತೆ ಎಲ್ಲ ಅಂತೆ ಬರುತ್ತೆ. ನಂತರ ಅಲ್ಲಿ ಸಮನ್ವಯ ಅಂತ ಕೊಟ್ಟಿದ್ರು ನೋಡಿದ್ರ, ಸಮನ್ವಯ ಅಂದರೆ ಇದೆ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ ನಿಮಗೆ. ಸೊ ನೀವು ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಕೊಡ್ಬೋದು, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮತ್ತು ಇದೇನು ಸ್ಪ್ರೆಡ್ ಮಾಡ್ತೀರಾ, ಬರೀತೀರಾ, ಕಂಪೇರ್ ಮಾಡಿ ಬರೀತೀರಾ, ಅದಕ್ಕೆ ಸಹ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ, ಇದು ಒಂದು ಪಾಠದಿಂದ ತೆಗೆದುಕೊಂಡಿದ್ದಾರೆ. ಸೊ ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆ ಅಂತ ಉಪಮಾನ ಬಂದು ಮರಿ ಕೋಗಿಲೆ ಆಗುತ್ತೆ.
ಇದು ನಿಮಗೆ ಅಷ್ಟೊಂದು ಕೇಳಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಆಗ ತಾನೇ ಹಾಡಲು ಕಲಿತ ಯಾರು? ಆಗ ತಾನೇ ಹಾಡಲು ಕಲಿತ ಅಂದರೆ ಬಾಲಪುಟ್ಟಯ್ಯ. ಬಾಲಪುಟ್ಟಯ್ಯ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಸೆಂಟೆನ್ಸಿಂದ ರಿಲೇಟೆಡ್. ಸೊ ಸಮನ್ವಯ, ಉಪಮೇಯ, ಉಪಮೇಯ ಬಾಲಪುಟ್ಟಯ್ಯ, ಉಪಮೇಯ ಬಾಲಪುಟ್ಟಯ್ಯ, ಉಪಮಾನವಾದ, ಉಪಮಾನವಾದ ಮರಿಕೋಗಿಲೆಗೆ, ಮರಿಕೋಗಿಲೆಗೆ ಹೋಲಿಸಿ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಸರಿ.